ಇನ್ನು ಚಿತ್ತಾಪುರದಲ್ಲಿ ಮುಂದಿನ ತಿಂಗಳು ಪಥಸಂಚಲನ ನಡೆಯುತ್ತೆ. ಅದನ್ನ ಹೊಡೆದು ಬಡದು ನಿಲ್ಲಿಸೋದಕ್ಕಾಗತ್ತಾ ಅಂತ ಹೇಳಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಸವಾಲ್ ಹಾಕಿದ್ದಾರೆ. ಸಮಸ್ಯೆ ಬಂದಾಗ ರಕ್ಷಣೆಗೆ ಹೋಗಿದ್ದು ಆರ್ಎಸ್ಎಸ್. ಕಾಂಗ್ರೆಸ್ನವರು ಈ ಬಗ್ಗೆ ಒಳಗಿಂದ ಒಳಗೆ ಹೇಳ್ತಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಬಗ್ಗೆ ನೆನಪಿಲ್ಲ ಅಂತ ಅನ್ಸುತ್ತೆ. ಅವರ ಅಪ್ಪ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಚೆನ್ನಾಗಿ ನೆನಪಿದೆ. ಅವರ ಹಿರಿಯರನ್ನ ಮುಸಲ್ಮಾನರೇ ನಾಶ ಮಾಡಿದ್ದು ಹೌದಾ ಅಲ್ವಾ ಅಂತ ಕೇಳಿ ಅವರನ್ನು ಒಂದ್ಸತಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪ್ರಭಾಕರ್ ಭಟ್ ವಾಗ್ದಾಳಿ ನಡೆಸಿದರು. ಕೋರ್ಟ್ ಹೇಳಿದ್ರೆ ಹಾಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ನೀವರಿಗೆ ಅನುಮತಿ ಕೊಡಿ ಅಂತ. ಮುಂದಿನ ತಿಂಗಳ 2ನೇ ತಾರೀಕಿಗೆ ಚಿತ್ತಾಪುರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಸಂಘದ ಪಥಸಂಚಲನ ನಡೆಯೋದಿದೆ. ಅದನ್ನು ಹೊಡೆದು ನಿಲ್ಲಿಸಲಿಕ್ಕಾಗುತ್ತಾ? ದೇಶವನ್ನು ರಕ್ಷಣೆ ಮಾಡಿದಂಥ ಯಾವುದೇ ಹಂತದಲ್ಲಿ ನೀವು ನೋಡಿ, ಏನಾದರೂ ಸಮಸ್ಯೆ ಆದರೆ, ನೆರೆ ಬಂದರೆ ಅಥವಾ ಬರ ಬಂದರೆ ಅಥವಾ ಏನಾದ್ರು ಆಕ್ಸಿಡೆಂಟ್ಗಳಾದರೆ, ಗಲಾಟೆಗಳಾದರೆ, ಅಲ್ಲಿ ಎಲ್ಲ ಸಂದರ್ಭದಲ್ಲಿ ರಕ್ಷಣೆಗೆ ಹೋದದ್ದು RSSನವರೇ. ನಾನು ಮಾತ್ರ ಹೇಳ್ದಲ್ಲ, ಕಾಂಗ್ರೆಸ್ನವರು ಹೇಳ್ತಾರೆ ಒಳಗಿಂದ ಒಳಗೆ. ಎಲ್ಲ ಹಂತದಲ್ಲಿ ಸಮಾಜ ಸೇವೆ ಮಾಡಲಿಕ್ಕೆ ತಯಾರಾಗಿರುವಂಥ ಜನ RSS ಅಂತ. ನೀವು ಅದನ್ನು ನಿಷೇಧ ಮಾಡಲಿಕ್ಕೆ ಹೊರಟಿದ್ದೀರಾ? ಅವರಿಗೆ ನೆನಪಿಲ್ಲ ಖರ್ಗೆಗೆ. ಅವರ ಅಪ್ಪನಿಗೆ ಸ್ವಲ್ಪ ನೆನಪಿದೆ, ಮಲ್ಲಿಕಾರ್ಜುನ ಖರ್ಗೆ ಅವರೇ. ಅವರ ಹಿರಿಯರನ್ನು ಹೈದರಾಬಾದಿನ ರಜಾಕಾರ್ ಅಂತ ಹೇಳುವಂಥ ಮುಸಲ್ಮಾನರು ಅವರ ಕುಟುಂಬವನ್ನೇ ನಾಶ ಮಾಡಿದ್ದಾರೆ. ಕೇಳಿ ಹೌದಲ್ವ ಅಂತ. ಇವರಿಗೆ ಮರ್ತೋಗಿದೆ ಇವರಿಗೆ.